ಹಾಸನ ಜೆಡಿಎಸ್ ಟಿಕೆಟ್ ರೇಸ್ಗೆ ಮತ್ತೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ನಲ್ಲಿ ಕೆಎಂ ರಾಜೇಗೌಡ ಹೆಸರು ಪ್ರಸ್ತಾಪವಾಗ್ತಾ ಇದ್ದು, ವರಿಷ್ಠರು ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ತೀನಿ ಅಂತ ರಾಜೇಗೌಡ ಹೇಳಿದ್ದಾರೆ. ಈಗ ಆಲ್ರೆಡಿ ಭವಾನಿ ರೇವಣ್ಣ ಮತ್ತು ಒಂದ್ ಕಡೆ ಎಚ್ ಡಿ ರೇವಣ್ಣ, ಇನ್ನೊಂದ್ ಕಡೆ ಸ್ವರೂಪ್, ಇವರೆಲ್ಲರೂ ಕೂಡ ಕಚ್ಚಾಡ್ತಾ ಇದ್ದಾರೆ ಟಿಕೆಟ್ಗೋಸ್ಕರ. ಕುಮಾರಸ್ವಾಮಿ ನಿನ್ನೆ ಅಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು, ಇನ್ನೂ ಆ ಲಿಸ್ಟ್ ಉದ್ದ ಆಗ್ಬೋದು ಅಂತ. ಆ ಹೇಳಿಕೆ ಬೆನ್ನಲ್ಲೇ ಈಗ ರಾಜೇಗೌಡ ಹೆಸರು ಕೇಳಿ ಬಂದಿದೆ. ಪಕ್ಷ ಅವಕಾಶ ಮಾಡಿಕೊಟ್ರೆ ಸ್ಪರ್ಧಿಸ್ತಾರೆ. ಇಲ್ಲಿವರೆಗೂ ನಿಮ್ಮನ್ನ ಹೈಕಮಾಂಡ್ ಏನಾದರೂ ಸಂಪರ್ಕ ಮಾಡಿದಾರಾ ಅಥವಾ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್? ಪಕ್ಷದ ವರಿಷ್ಠರು ನನ್ನ ಅಭಿಪ್ರಾಯ ಕೇಳಿದ್ದಾರೆ. ಕೋಲಾರ ತಾಲೂಕಿನ ರಾಮಚಂದ್ರ ಚೆಕ್ ಪೋಸ್ಟ್ನಲ್ಲಿ ಜನರಿಗೆ ಹಂಚಲು ಸಾಗಿಸ್ತಾ ಇದ್ದ ಬೆಡ್ಶೀಟ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಗಾರಪೇಟೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶೇಷು ಎನ್ನುವವರಿಗೆ ಸೇರಿದ 5 ಲಕ್ಷ ಮೌಲ್ಯದ 1980 ಬೆಡ್ಶೀಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಟಿಕೆಟ್ ಆಕಾಂಕ್ಷಿ ಶೇಷು ವಿರುದ್ಧ ವೇಮಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಲಸಿಗ ಸಚಿವರಿಗೆ ಸಿಡಿ ಟೆನ್ಷನ್ ಶುರುವಾಗಿದೆ. ಡಿಕೆಶಿ ಬಳಿ ಸಚಿವರೊಬ್ಬರು ಸಿಡಿ ಇದೆ, ಸಿಡಿ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಜಾರಕಿಹೊಳಿ ಹೇಳಿಕೆಯಿಂದ ವಲಸಿಗ ಸಚಿವರಿಗೆ ಮುಜುಗರವಾಗಿದೆ. ಸಿಡಿ ಸಂಬಂಧ ಕೋರ್ಟ್ನಿಂದ ತಡೆ ತಂದರೂ ಪದೇ ಪದೇ ಮಾತನಾಡಿದ್ದೇಕೆ ಅಂತ ಪ್ರಶ್ನಿಸುತ್ತಾ ಇದ್ದಾರೆ. ಸಾಹುಕಾರ್ ಮಾತಿನಿಂದ ಜನ ಏನ್ ಅಂದ್ಕೊಳ್ಳಲ್ಲ, ಡಿಕೆ ಜೊತೆಗಿನ ಜಗಳದಲ್ಲಿ ನಮ್ಮನ್ನು ಯಾಕೆ ಮಧ್ಯ ಎಳೆದು ತರಬೇಕು ಅಂತ ವಲಸಿಗ ಸಚಿವರು ಪ್ರಶ್ನೆಯನ್ನು ಮಾಡ್ತಿದ್ದಾರಂತೆ. ಮಾಗಡಿಯ ಮಾಜಿ ಶಾಸಕ ಬಾಲಕೃಷ್ಣ ಹಾಗೂ ಹಾಲಿ ಶಾಸಕ ಎ ಮಂಜುನಾಥ್ ನಡುವಿನ ವಾಕ್ಸಮರ ಜೋರಾಗಿದೆ. ಶಾಸಕ ಮಂಜುನಾಥ್ ಪತ್ನಿ ಲಕ್ಷ್ಮಿ ಕಾಮಗಾರಿಗಳಲ್ಲಿ ಕಮಿಷನ್ ಪಡಿತಾ ಇದ್ದಾರೆ ಅನ್ನೋ ಆರೋಪಕ್ಕೆ ಲಕ್ಷ್ಮಿ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಗರುಡ ಗಂಬದ ಮುಂದೆ ಕರ್ಪೂರ ಹಚ್ಚಿ ದೇವರು ನೋಡ್ಕೊಳ್ಳಿ ಅಂತ ತಿರುಗೇಟನ್ನು ನೀಡಿದ್ದಾರೆ. ಬಳಿಕ ಮಾತಾಡಿದ ಅವರು, ಮಾಜಿ ಶಾಸಕ ಬಾಲಕೃಷ್ಣ ಹೆಣ್ಣು ಮಕ್ಕಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಅವರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ತಿಳಿಬೇಕು. ಹೆಣ್ಣು ಮಕ್ಕಳ ಶಾಪ ಅವರಿಗೆ ತಟ್ಟದೆ ಬಿಡೋದಿಲ್ಲ ಅಂತ ಹೇಳಿದರು. ತೋರಿಸಿ ಹೇಳಿಲ್ವಾ, ಒಂದೇ ಒಂದು ಸಾಸಿವೆ ಅಷ್ಟು ಏನಾದ್ರೂ ನಾವು ಅದ್ರ ಒಳಗಡೆ ಭಾಗಿಯಾಗಿದ್ರು ಅಂದ್ರೆ ಗುತ್ತಿಗೆದಾರರಿಗೆ ಯಾರಾದ್ರೂ ಫೋನ್ನು ಇವಾಗೆಲ್ಲ ರೆಕಾರ್ಡ್ ಎಲ್ಲ ಇರುತ್ತದೆ, ತೋರಿಸ್ಲಿ ಅವರು ತೋರಿಸ್ಬಿಟ್ಟು. ಏನೋ ಒಂದು 7-8 ಕೋಟಿ ಏನೋ ಬರ್ತದಂತೆ ಬಿಲ್ಲು ನಾಳೆ KRDA ನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಸ್ನೇಹಿತರಿಗೆ ಹಳೆ ತಾಲೂಕು ಪಂಚಾಯತ್ ಮೆಂಬರ್ಗೆ ಅಮ್ಮನವ್ರ ಜೊತೆ ಪಾಂಡರಾಗಿ ಮಾಡ್ತಾರಲ್ಲ. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಕಿರಿಕ್ ಮಾಡಿದೆ. ಕರ್ನಾಟಕದ 865 ಗ್ರಾಮಗಳಲ್ಲಿ ಮಹಾರಾಷ್ಟ್ರ ಆರೋಗ್ಯ ಯೋಜನೆ ಜಾರಿಗೆ ನಿರ್ಧರಿಸಿದೆ. ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲಿ ವಿವಾದಾತ್ಮಕ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಕರ್ನಾಟಕದ 865 ಹಳ್ಳಿಗಳು ತನ್ನದು ಅಂತ ಮಹಾರಾಷ್ಟ್ರ ವಾದಿಸ್ತಾ ಇದೆ. ಅದರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಗಡಿ ವಿಚಾರದಲ್ಲಿ ಸರ್ಕಾರ ಸತ್ತು ಹೋಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರದೇಶದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಬಂದು ಅವರು ಎಲ್ತ್ ಸ್ಕೀಮ್ ಮಾಡ್ತೀವಿ ಅಂತಂದರೆ ಇಷ್ಟೆಲ್ಲ ಆಗ್ತಾ ಇದ್ರು, ಬೆಳವಣಿಗೆ ಆಗ್ತಾ ಇದ್ರು ಕೂಡ ನನಗನ್ಸುತ್ತೆ ಏನು ಸರ್ಕಾರ ಸತ್ತೋಗಿದೆಯಾ ಅಂತ ಅನಿಸುತ್ತೆ. ನಮ್ಮ ರಾಜ್ಯ ಕಲ್ಲು ತೂರಾಟಕ್ಕೆ ಸಾಕ್ಷಿಯಾಗಿದ್ದ ಹಾವೇರಿಯ ರಟ್ಟಿಹಳ್ಳಿಯಲ್ಲಿ ಪೊಲೀಸರು ನಿದ್ದೆಗೆಟ್ಟು ಪರಿಸ್ಥಿತಿ ತಹಬದಿಗೆ ತಂದಿದ್ದಾರೆ. ಕಲ್ಲು ತೂರಾಟ ಮಾಡಿ ಪರಾರಿಯಾಗಿದ್ದ ಯುವಕರ ಮನೆಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಾರಿಯಾಗಿದ್ದ ಯುವಕರು ಯಾರೂ ಕೂಡ ನಿನ್ನೆ ರಾತ್ರಿ ಮನೆಯಿಂದ ಆಚೆ ಬಂದಿಲ್ಲ. ಇಂದು ರಟ್ಟಿಹಳ್ಳಿ ಪಟ್ಟಣಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 65,000 ವಿದ್ಯುತ್ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ನೀಡಿದೆ. ಎಸ್ಕಾಂ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರ ನಿರ್ಧರಿಸಿದ್ದು, ಇಂಧನ ಸಚಿವ ಸುನಿಲ್ ಕುಮಾರ್ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸೂಚನೆಯನ್ನು ಕೊಟ್ಟಿದ್ದಾರೆ. %20 ವೇತನ ಹೆಚ್ಚಳಕ್ಕೆ ಕೆಪಿಟಿಸಿಎಲ್ ಎಂಡಿಗೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾಳೆಯಿಂದ ಅನಿರ್ದಿಷ್ಟ ಅವಧಿಗೆ ಹೋರಾಟಕ್ಕೆ ಮುಂದಾಗಿದ್ದಂಥ ಎಸ್ಕಾಂ ಸಿಬ್ಬಂದಿ ಹೋರಾಟ ನಿಲ್ಲಿಸುವಂತ ಸಾಧ್ಯತೆ ಇದೆ. ಮಾರ್ಚ್ 21ರಿಂದ ಸಾರಿಗೆ ನೌಕರರು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಾರೆ. ಅನಂತ್ ಸುಬ್ಬರಾವ್ ನೇತೃತ್ವದ ಸಂಘಟನೆಯ ಸಾರಿಗೆ ನೌಕರರು ಮುಷ್ಕರ ನಡೆಸಲಿದ್ದು, 23,000 ಬಸ್ ನಿಲ್ಲಿಸ್ತೀವಿ ಅಂತ ಸಿಎಂಗೂ ಪತ್ರ ಬರೆದು ಅನಂತ್ ಸುಬ್ಬರಾವ್ ಎಚ್ಚರಿಸಿದ್ದಾರೆ. ಇನ್ನೊಂದು ಕಡೆ ಆರ್ ಚಂದ್ರಶೇಖರ್ ನೇತೃತ್ವದ ನೌಕರರ ಸಮಾನ ಮನಸ್ಕರ ವೇದಿಕೆಯು ಮಾರ್ಚ್ 5ರಂದೇ ಸಭೆ ನಡೆಸಿ ಮುಷ್ಕರಕ್ಕೆ ಕರೆ ನೀಡಿದೆ. ಎರಡೂ ಬಣದ ಬೇಡಿಕೆಗಳು ಭಿನ್ನವಾಗಿರುವುದರಿಂದ ಹೋರಾಟಕ್ಕೆ ತೊಡಕಾಗಿದೆ. ಆದರೆ ನೌಕರರ ಮನವೊಲಿಸ್ತೀವಿ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಅವ್ರಿಗೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಇವತ್ತು ಅಂತಿಮವಾದಂಥ ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ಮಾಡ್ತೀನಿ. MD ಆದಂಥ ಅಂಬಕುಮಾರ್ ಅವರಿಗೆ ಆಲ್ರೆಡಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತೆಲ್ಲ ಫೆಡರೇಷನ್ ಅವ್ರು ಕರೆದು ಮಾತಾಡಬೇಕು, ಜೊತೆಲಿ ಅವ್ರನ್ನ ಮನವೊಲಿಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೂಡ MD ಅವ್ರಿಗೆ ಕೊಟ್ಟಿದ್ದೀನಿ. ಹಂಗಾಗಿ